ಓಂ ಶ್ರೀ ವಿಷ್ಣವೇ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಅರ್ಥಚಿಂತನೆ. ಶ್ಲೋಕ 25. ಆವರ್ತನೋ ನಿವೃತ್ತಾತ್ಮಾ ಸಂವೃತಃ ಸಂಪ್ರಮರ್ದನಃ ಅಹಃ ಸಂವರ್ತಕೋ ವಹ್ನಿರನಿಲೋ ಧರಣೀಧರಃ. ಈ ಶ್ಲೋಕದಲ್ಲಿ ಬರುವಂತಹ ಮೊದಲನೆಯ ನಾಮ ಆವರ್ತನಃ. ಆವರ್ತನಃ ಅಂತಂದರೆ ಆವರ್ತಯಿತುಂ ಸಂಸಾರ ಚಕ್ರಂ ಶೀಲಂ ಅಸ್ಯ ಇತಿ ಆವರ್ತನಃ ಅಂತರ್ಥ. ಸಂಸಾರ ಚಕ್ರವನ್ನು ತಿರುಗಿಸುವಂತಹ ಸ್ವಭಾವ ಆ ಭಗವಂತನದ್ದಾದ್ದರಿಂದ ಪರಮಾತ್ಮನ ಹೆಸರು ಆವರ್ತನ. ಈ ಆವರ್ತನ ಎನ್ನುವಂತಹ ನಾಮದಲ್ಲಿ ಆ ಎನ್ನುವಂತಹ ಒಂದು ಉಪಸರ್ಗ ಇದೆ. ಆ ಎನ್ನುವಂತಹ ಉಪಸರ್ಗದ ಅರ್ಥ ಮರ್ಯಾದ ವಾಚಕವಾಗಿರುವಂಥದ್ದು. ವರ್ತನ ಅಂತ ಹೇಳಿದ್ರೆ ಮತ್ತೆ ಬರುವುದು ಅಂತ ಅರ್ಥ. ಮತ್ತೆ ಮತ್ತೆ ಬರುವುದಕ್ಕೆ ಆವರ್ತನ ಅಂತ ಹೇಳ್ತಾರೆ. ಭಗವಂತ ಮತ್ತೆ ಮತ್ತೆ ಬರ್ತಾನೆ ಅಂತಲ್ಲ, ಪರಮಾತ್ಮ ಯಾವಾಗಲೂ ಇರ್ತಾನೆ. ಆದರೆ ಸಂದರ್ಭಗಳಿಗೆ ಅನುಸಾರವಾಗಿ ಪರಮಾತ್ಮ ತೋರಿಕೊಳ್ಳುವಂಥವನಾಗುತ್ತಾನೆ. ಯಾವಾಗ ಜಗತ್ತಿನಲ್ಲಿ ಅಧರ್ಮ ಅನ್ನುವಂಥದ್ದು ಹೆಚ್ಚಾಗತ್ತೆ, ಆಗ ಅಧರ್ಮದ ನಾಶಕ್ಕಾಗಿ ಧರ್ಮದ ಉದ್ಧಾರಕ್ಕಾಗಿ ಪರಮಾತ್ಮ ನಾನು ಮತ್ತೆ ಮತ್ತೆ ತೋರಿಕೊಳ್ಳುತ್ತೀನಿ ಅಂತ ಭಗವದ್ಗೀತೆಯಲ್ಲಿ ಹೇಳಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಶ್ಲೋಕದಲ್ಲಿ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಹಾಗಾಗಿ ಪುನಃ ಪುನಃ ಪ್ರತ್ಯಕ್ಷವಾಗುತ್ತಾ ಪ್ರಪಂಚದ ಗಮನ ಅಥವಾ ನಡಿಗೆಯನ್ನು ಪ್ರವರ್ತನ ಮಾಡ್ತಾನೆ. ಹಾಗಾಗಿ ಭಗವಂತನನ್ನು ಆವರ್ತನ ಅಂತ ಹೇಳಿದ್ವಿ. ಎರಡನೆಯ ನಾಮವಾಗಿ ನಿವೃತ್ತಾತ್ಮ. ಸಂಸಾರ ಬಂಧನಾತ್ ನಿವೃತ್ತ ಆತ್ಮ ಸ್ವರೂಪಂ ಅಸ್ಯ ಇತಿ ನಿವೃತ್ತಾತ್ಮ ಅಂತ ಅರ್ಥ. ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಿದಂತಹ ಆತ್ಮ ಅಂದರೆ ತನ್ನ ಸ್ವರೂಪವನ್ನು ತಾನು ಉಳ್ಳವನಾದ್ದರಿಂದ ಆ ಭಗವಂತ ನಿವೃತ್ತಾತ್ಮ. ಈಗ ತಾನೇ ನಾವು ನೋಡಿದ್ವಿ, ಪುನಃ ಪುನಃ ಭಗವಂತ ಪ್ರತ್ಯಕ್ಷವಾಗುತ್ತಾ ಈ ಜಗತ್ತನ್ನು ಪ್ರವರ್ತನ ಮಾಡುತ್ತಾ ಇದ್ದಾನೆ. ಅದೇ ರೀತಿಯಾಗಿ ಪರಮಾತ್ಮ ನಿವೃತ್ತನೂ ಆಗಿದ್ದಾನೆ ಅಂತಂದರೆ ಆ ಭಗವಂತನಲ್ಲಿ ರಾಗ ಎನ್ನುವಂಥದ್ದು ಇಲ್ಲ. ನಮ್ಮಲ್ಲಿ ರಾಗ ಇದೆ, ನಮ್ಮಲ್ಲಿ ದ್ವೇಷ ಇದೆ. ಹಾಗಾಗಿ ನಮ್ಮ ಹುಟ್ಟು ಸಾವುಗಳಿಗೆ ಭಗವಂತನ ಹುಟ್ಟು ಸಾವುಗಳಿಗೆ ಬಹಳಷ್ಟು ವ್ಯತ್ಯಾಸ ಇರುವಂಥದ್ದು. ಆ ಭಗವಂತ ರಾಗಾತ್ಮಕವಾದಂತಹ ಸಂಬಂಧ ಇಲ್ಲದ್ದರಿಂದ ಪ್ರವೃತ್ತಿಯ ಸಂಬಂಧ ಕೇವಲ ಶರೀರಕ್ಕೆ ಮನಸ್ಸಿಗೆ, ಆದರೆ ಆತ್ಮನಿಗೆ ಅಲ್ಲ. ಆ ಭಗವಂತ ಆತ್ಮಸ್ವರೂಪನಾದ್ದರಿಂದ ಅವನು ನಿವೃತ್ತಾತ್ಮ. ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ, ಒಂದು ವಸ್ತುವಿನ ಗತಿಶೀಲತೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವು ಮೊದಲು ಸ್ಥಿರವಾಗಿರಬೇಕು. ನಾವು ಸ್ಥಿರವಾಗಿದ್ದರೆ ಒಂದು ವಸ್ತು ಅದು ಹೋಗ್ತಾ ಇದೆಯೋ ಬರ್ತಾ ಇದೆಯೋ ಅಂತ ಗೊತ್ತಾಗತ್ತೆ. ಉದಾಹರಣೆಗೆ ನಾವು ಬಸ್ಸಲ್ಲಿ ಹೋಗ್ತಾ ಇರ್ತೀವಿ. ಬಸ್ಸು ಸ್ಪೀಡಾಗಿ ಹೋಗುವಾಗ ನಮಗೆ ಹೊರಗಡೆ ಕಾಣಿಸುವಂತಹ ಮರಗಿಡಗಳು ಸ್ಪೀಡಾಗಿ ಮುಂದೆ ಹೋದ ಹಾಗೆ ಅನಿಸುತ್ತೆ. ಯಾಕೆ ಅಂತಂದರೆ ನಾವು ಸ್ಥಿರವಾಗಿಲ್ಲ. ನಾವು ಒಂದು ಕಡೆ ಸ್ಥಿರವಾಗಿ ನಿಂತು ಆ ವೃಕ್ಷಗಳನ್ನು ನೋಡಿದ್ರೆ ಅದೆಲ್ಲ ಇದ್ದಲ್ಲಿಯೇ ಇರುವಂಥದ್ದು. ಹಾಗಾಗಿ ಭಗವಂತ ತಾನು ಸ್ಥಿರವಾಗಿದ್ದಾನೆ. ತಾನು ಸ್ಥಿರವಾಗಿದ್ದು ಈ ಜಗತ್ತನ್ನು ಗತಿಶೀಲವನ್ನಾಗಿ ಮಾಡ್ತಾ ಇದ್ದಾನೆ. ಹಾಗಾಗಿ ಆ ಭಗವಂತ ನಿವೃತ್ತಾತ್ಮ ಅಂತ ಕರೆಸ್ಕೊಳ್ತಾನೆ. ಮುಂದಿನ ನಾಮವಾಗಿ ಸಂವೃತಃ. ಆಚ್ಛಾದಿಕೆಯ ಅವಿದ್ಯೆಯ ಸಂವೃತತ್ವಾತ್ ಸಂವೃತಃ. ಅವಿದ್ಯೆಯಿಂದ ಭಗವಂತ ಸಾಮಾನ್ಯರಿಗೆ ಕಾಣಿಸದ ರೀತಿಯಲ್ಲಿ ಇರುವಂಥವನಾಗಿದ್ದಾನೆ ಅಂತ. ಭಗವಂತನಿಗೆ ಅವಿದ್ಯೆ ಅನ್ನುವಂಥದ್ದಿಲ್ಲ, ಮಾಯೆ ಅನ್ನುವಂಥದ್ದಿಲ್ಲ. ಆದರೆ ಆ ನಿವೃತ್ತನಾದಂತಹ ಭಗವಂತ ತದ್ವಾರ ಪ್ರವರ್ತಿತವಾದಂತಹ ಪ್ರಾಪಂಚಿಕ ಲೀಲೆಯಲ್ಲಿ ತಾನು ಯಾವ ರೂಪದಲ್ಲಿ ಇರ್ತಾನೆ ಎನ್ನುವಂತಹ ವಿಷಯವನ್ನು ಸಂವೃತ್ತ ಎನ್ನುವಂತಹ ನಾಮದಿಂದ ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಈ ಸಾಲಿನ ಕೊನೆಯ ನಾಮವಾಗಿ
ಸಂಪ್ರಮರ್ದನಃ. ಸಮ್ಯಕ್ ಪ್ರಮರ್ದಯತೀತಿ ರುದ್ರಕಾಲಾದ್ಯಾಭಿರ್ವಿಭೂತಿಭಿಃ ಇತಿ ಸಂಪ್ರಮರ್ದನಃ. ಅಂದರೆ ರುದ್ರ, ಕಾಲ ಮೊದಲಾದಂತಹ ವಿಭೂತಿಗಳಿಂದ ಈ ಜಗತ್ತನ್ನು ನಾಶ ಮಾಡುವಂಥವನೂ ಅವನೇ ಆಗಿದ್ದಾನೆ. ಹಾಗಾಗಿ ಅವನು ಸಂಪ್ರಮರ್ದನ ಅಂತ ಕರೆಸ್ಕೊಳ್ಳುತ್ತಾನೆ. ವಿಶೇಷವಾಗಿ ನಾವಿದನ್ನು ತಿಳ್ಕೊಳ್ಬೇಕು ಅಂತಂದರೆ, ನಮ್ಮಲ್ಲಿರುವಂತಹ ದುರ್ಗುಣಗಳನ್ನು, ದುಷ್ಟ ಪ್ರವೃತ್ತಿಗಳನ್ನು ಭಗವಂತ ನಾಶಗೊಳಿಸ್ತಾನೆ. ಯಾಕೆ ಅದನ್ನು ನಾಶಗೊಳಿಸ್ತಾನೆ ಅಂತಂದರೆ, ನಾವು ಭಗವಂತನನ್ನು ಪಡೀಲಿಕ್ಕೆ ನಮ್ಮಲ್ಲಿ ಒಳ್ಳೆಯ ಗುಣಗಳು, ಸತ್ಯ ಮಾರ್ಗ ಅನ್ನುವಂಥದ್ದು ಬೇಕು. ಅದಕ್ಕೆ ವಿರುದ್ಧವಾಗಿರುವಂಥದ್ದೇ ದುಷ್ಪ್ರವೃತ್ತಿಗಳು, ದುರ್ಗುಣಗಳು. ಅವುಗಳನ್ನು ಭಗವಂತ ನಾಶಗೊಳಿಸ್ತಾನೆ. ಸಂಪ್ರಮರ್ದನಃ, ಸಮ್ಯಕ್ಕಾಗಿ ಸರಿಯಾಗಿ ಅವುಗಳನ್ನು ನಾಶಗೊಳಿಸುವುದರಿಂದ ಭಗವಂತನ ಹೆಸರು ಸಂಪ್ರಮರ್ದನಃ ಅಂತ ಆಗತ್ತೆ. ಮುಂದಿನ ಸಾಲಿನ ಮೊದಲನೆಯ ನಾಮವಾಗಿ ಅಹಸ್ಸಂವರ್ತಕಃ ಎನ್ನುವುದು ಭಗವಂತನ ಹೆಸರು. ಅಹಹ ಅಂತಂದರೆ ದಿನ ಅಂತರ್ಥ. ಸಂವರ್ತಕ ಅಂತಂದರೆ ಮುನ್ನಡೆಸುವವನು. ಸಮ್ಯಕ್ ಅಹ್ನಾಂ ಪ್ರವರ್ತನಾತ್ ಸೂರ್ಯ ಅಹಸ್ಸಂವರ್ತಕಃ. ಆ ಭಗವಂತ ಸೂರ್ಯನ ರೂಪದಲ್ಲಿ ಇದ್ದು ಈ ಒಂದು ದಿನಗಳನ್ನು ನಡೆಸ್ತಾ ಇದ್ದಾನೆ, ಚೆನ್ನಾಗಿ ದಿವಸಗಳನ್ನು ನಡೆಸ್ತಾ ಇದ್ದಾನೆ. ಹಾಗಾಗಿ ಭಗವಂತ ಅಹಸ್ಸಂವರ್ತಕ ಅಂತ ಕರೆಸ್ಕೊಳ್ಳುತ್ತಾನೆ. ಮುಂದಿನ ನಾಮ ವನ್ಹಿಹಿ. ಹವಿರ್ ವಹನಾದ್ ವನ್ಹಿಹಿ ಅಂತ ಭಗವಂತನ ಹೆಸರು. ವನ್ಹಿ ಅಂತಂದರೆ ಅಗ್ನಿ ಅಂತರ್ಥ. ಸೂರ್ಯ ಭಗವಂತ ಎಲ್ರಿಗೂ ಬೆಳಕನ್ನು ನೀಡುತ್ತಾನೆ ಅಂತ ಹಿಂದಿನ ನಾಮದಲ್ಲಿ ನೋಡಿದ್ವಿ. ಆ ಬೆಳಕನ್ನು ನೀಡುವವನು ಆ ಭಗವಂತನೇ. ಈಗ ಅಗ್ನಿಯ ರೂಪದಿಂದ ಇರುವವನು ಆ ಭಗವಂತನೇ ಎನ್ನುವಂಥದ್ದನ್ನು ಈ ನಾಮ ನಮಗೆ ತಿಳಿಸ್ತಾ ಇದೆ. ಎಲ್ಲರಲ್ಲೂ ಶಾಖ ಅನ್ನುವಂಥದ್ದು ಎಲ್ಲಿವರೆಗೂ ಇರುತ್ತೆ ಅಲ್ಲಿಯವರೆಗೂ ನಾವು ಬದುಕಿದ್ದೀವಿ ಅಂತ ಅರ್ಥ. ನಮ್ಮ ದೇಹ ಯಾವಾಗ ತಣ್ಣಗಾಗತ್ತೆ ಆಗ ಇದು ಮೃತ ಶರೀರ ಅಂತ ಎಲ್ಲರಿಗೂ ಗೊತ್ತಾಗತ್ತೆ. ಹಾಗಾಗಿ ಭಗವಂತ ವನ್ಹಿಯಲ್ಲಿ ವಹನಶೀಲತೆಯಿಂದ ಇರುವಂಥವನು. ಈ ಭೂಮಿಯ ಭಾವವನ್ನು ಸ್ವರ್ಗಕ್ಕೆ ಸೇರಿಸುವಂತಹ ಕ್ರಿಯೆ ಮಾಡುವಂಥದ್ದು ಹೋಮ. ಆ ಹೋಮದಲ್ಲಿ ಅಗ್ನಿಯ ರೂಪದಿಂದ ಭಗವಂತ ನಾವು ಕೊಡುವಂಥ ಹವಿಸ್ಸನ್ನು ಎತ್ತಿಕೊಂಡು ಹೋಗುವಂಥವನಾಗ್ತಾ ಇದ್ದಾನೆ. ಆದ್ದರಿಂದ ಆ ಭಗವಂತನನ್ನು ವನ್ಹಿ ಅಂತ ನಾವು ಹೇಳ್ತಾ ಇದ್ದೀವಿ. ಮುಂದಿನ ನಾಮ ಅನಿಲಃ. ಅನಿಲ ಅಂತಂದರೆ ಗೊತ್ತಾದಂತಹ ಒಂದು ನಿಲಯ ಇಲ್ಲದವನು ಅಂತರ್ಥ. ಅನಿಲಯಃ ಅನಿಲಃ. ಭಗವಂತ ಎಲ್ಲ ಕಡೆಗೂ ವ್ಯಾಪ್ತನಾದ್ದರಿಂದ ಅವನಿಗೆ ಆದಿ ಮತ್ತು ಅಂತ್ಯ ಇಲ್ಲ. ಅವನು ಎಲ್ಲ ಕಡೆಗೂ ಇರುವಂಥವನು. ಆದ್ದರಿಂದ ಭಗವಂತ ಅನಿಲ. ಇಲ್ಲಿವರೆಗೂ ನಾವು ನೋಡಿದಂತಹ ನಾಮಗಳಲ್ಲಿ ಭಗವಂತ ಚಲಿಸುವವನು, ಭಗವಂತ ಚಲಿಸುವಂತೆ ಮಾಡುವವನು, ಭಗವಂತ ಎಲ್ಲ ಕಡೆಗೂ ಇರುವವನು, ಭಗವಂತ ನಿವೃತ್ತನಾಗಿರುವವನು ಎನ್ನುವಂತಹ ಅರ್ಥಗಳನ್ನು ನೋಡ್ತಾ ಬಂದ್ವಿ. ಕೊನೆಯದಾಗಿ ಆ ಭಗವಂತ ಧರಣೀಧರಃ. ಧರಣಿ ಅಂತಂದರೆ ಭೂಮಿ ಅಂತರ್ಥ. ಈ ಭೂಮಿಯನ್ನು ಧರಿಸಿದವನು ಧರಣೀಧರಃ. ಭೂಮಿಯನ್ನು ಪರಮಾತ್ಮ ಹೇಗೆ ಧರಿಸಿದ್ದಾನೆ ಅಂತ ಹೇಳಿದರೆ, ಶೇಷ ದಿಗ್ಗಜಾದಿ ರೂಪೇಣ ವರಾಹ ರೂಪೇಣ ಧರಣೀಂ ಧತ್ತೆ ಇತಿ ಧರಣೀಧರಃ. ಪುರಾಣಗಳಲ್ಲಿ ನಾವು ನೋಡಿದ್ರೆ ಆದಿಶೇಷ ಮತ್ತು ವರಾಹ ರೂಪ ಇವುಗಳ ಮೂಲಕವಾಗಿ ಈ ಭೂಮಿಯನ್ನು ಆ ಭಗವಂತ ಕಾಪಾಡ್ತಾ ಬಂದಿದ್ದಾನೆ. ಆದ್ದರಿಂದ ಆ ಭಗವಂತನನ್ನು ಧರಣೀಧರಃ ಅಂತ ನಾವು ಕರೆಯುವಂಥವರಾಗ್ತಾ ಇದ್ದೀವಿ. ಮುಂದಿನ ಶ್ಲೋಕದಲ್ಲಿ ಮುಂದಿನ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.